ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆವರೆಗೂ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತಹ ಒಟ್ಟು 28 ಟೆಸ್ಟ್ಗಳನ್ನು ಮುಗಿಸಿದ್ವಿ ನಿನ್ನೆವರೆಗೂ. ಇವತ್ತಿನ ಕ್ಲಾಸಲ್ಲಿ 29ನೇ ಟೆಸ್ಟು ಯಾವ ರೀತಿ ಕ್ವಶನ್ಸ್ ಬಂದಾವ ಅಂತೇಳಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಪ್ರತಿ ಶಿಫ್ಟ್ ಅಂದ್ರೆ ಪ್ರತಿಯೊಂದು ಟೆಸ್ಟ್ ಆದ ನಂತರ ನೋಡ್ತಾ ಇರೋದು ಡಿಫ್ರೆಂಟ್ ಕ್ವಶನ್ಗಳನ್ನು ನೋಡ್ತಾ ಇದ್ದೀವಿ. ಈ ಟೆಸ್ಟಲ್ಲಿ ಕೂಡ ಒಂದು 5-6 ಕ್ವಶನು ಮ್ಯಾಥ್ಸಲ್ಲಿ ಸ್ವಲ್ಪ ತ್ರಿಭುಜದ ಬಗ್ಗೆ, ಎಕ್ಸ್ಟ್ರಾ ಕೋನಗಳ ಬಗ್ಗೆ ಕೇಳಿರುವಂಥದ್ದು. ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವು ಸ್ವಲ್ಪ ಬೇರೆ ಬೇರೆ ಕ್ವಶನ್ಗಳನ್ನು ಕೇಳಿದಾರೆ. ಆದ್ರೆ ಆ ಲೆವೆಲು ಬರುವುದು ಅಷ್ಟೇನು ಲೆವೆಲಿಗೆ ಬರೋಂಗಿಲ್ಲ. ಆದರೂ ಗೊತ್ತಿರಬೇಕಲ್ಲ ಅದನ್ನು ಯಾವ ರೀತಿ ಈಸಿಯಾಗಿ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ. 15-20 ನಿಮಿಷದೊಳಗೆ ನಿಮ್ಮದು ಎಲ್ಲ ಕ್ವಶನ್ಗಳನ್ನು ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಡನ್. ಓಕೆ, ಫಸ್ಟಿಗೆ ಜಿ ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಏನದ ಅಂತೇಳಿ ನೋಡ್ರಿ. 2023ರಲ್ಲಿ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದರು ಅಂತಂದ್ರೆ ಲೆಫ್ಟಿನೆಂಟ್ ಜನರಲ್ ನಿವೃತ್ತವಾಗಿದ್ದು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ನೇಮಕಗೊಂಡಿದ್ದರು. ನೆಕ್ಸ್ಟು ಮಾರ್ಚ್ 2023 ಹೊತ್ತಿಗೆ ರುಚಿರಾ ಕಾಂಬೋಜ್ ಅವರು ಯಾರು ಅಂತ ಕೇಳಿದ್ರೆ ಅವರು ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯವರು. ಓಕೆ, ನೆಕ್ಸ್ಟು ಮೂರನೇ ಕ್ವಶನ್. ಕಾಜಿಂದ್ 2022 ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಅಭ್ಯಾಸ? ಇದು ವೆರಿ ಇಂಪಾರ್ಟೆಂಟು. ಯಾವ ದೇಶದಪ್ಪ ಅಂತಂದ್ರೆ ಕಜಕಿಸ್ತಾನ್ ಮತ್ತು ಭಾರತ ನಡುವಿನ ಜಂಟಿ ಅಭ್ಯಾಸ. ನೆಕ್ಸ್ಟು 1905ರಲ್ಲಿ ಬಂಗಾಳ ವಿಭಜನೆ ಸಮಯದಲ್ಲಿ ಬ್ರಿಟಿಷ್ ವೈಸ್ರಾಯ್ ಭಾರತದ ವೈಸ್ರಾಯ್ ಆಗಿದ್ದವರು ಯಾರಂತ ಲಾರ್ಡ್ ಕರ್ಜನ್ ಅವರಾಗಿದ್ದರು. ಆರ್ಯ ಸಮಾಜದ ಸ್ಥಾಪಕರು ಯಾರಂತಂದ್ರೆ ದಯಾನಂದ ಸರಸ್ವತಿಯವರು. ಎಷ್ಟರಲ್ಲಿ ಇಸ್ವಿ ಗೊತ್ತಿರಬೇಕು? 1875ರಲ್ಲಿ. ನೆಕ್ಸ್ಟು ತೆಲಂಗಾಣದ ಉದ್ಘಾಟನೆಗೊಂಡ ಸಮಾನತೆಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತೀವಿ ಯಾರಿಗೆ ಸಮರ್ಪಿಸಿದ್ದಾರೆ ಅಂದ್ರೆ ಸಂತ ರಾಮಾನುಜಾಚಾರ್ಯರು. ಇದು ತೆಲಂಗಾಣದಲ್ಲಿ ಎಲ್ಲಿದೆ ಅಂತಂದ್ರೆ ಹೈದರಾಬಾದ್ ಒಳಗದ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಗ್ರೂಪಲ್ಲಿ ನಾನು ಹಾಕಿರ್ತೀನಿ ಯಾವ್ಯಾವ ಸ್ಟ್ಯಾಚ್ಯೂಗಳು ಇಂಪಾರ್ಟೆಂಟ್ ಅದಾವ ಅಂತೇಳಿ ಹಾಕಿರ್ತೀನಿ. ಡನ್. ಓಕೆ, ಆರನೇದಾಯಿತು. 7ನೇ ಪ್ರಶ್ನೆಯನ್ನು ನೋಡ್ರಿ. ಹರಪ್ಪ ನಾಗರಿಕತೆಯ ಪ್ರಸಿದ್ಧ ತಾಣ ರಾಖಿಗಢ್ ಅಂತೀವಿ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ಹರಿಯಾಣದಲ್ಲಿದೆ. ನೆಕ್ಸ್ಟು ಬೌದ್ಧ ಧರ್ಮದ ಪವಿತ್ರ ಗ್ರಂಥದ ಹೆಸರೇನು ಅಂತಂದ್ರೆ ತ್ರಿಪಿಟಕಗಳು ಅಂತೀವಿ. ನೆಕ್ಸ್ಟು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿದ ಜೌಗು ಪ್ರದೇಶದ ಸಾಕ್ಷ್ಯಸಾಗರ ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ಮಧ್ಯಪ್ರದೇಶದಲ್ಲಿದೆ. ಉತ್ತರ ಭಾರತದ ಬಯಲು ಸೀಮೆಯು ಯಾವುದರ ದಕ್ಷಿಣಕ್ಕೆ ನೆಲೆಗೊಂಡಿದೆ ಅಂತಂದ್ರೆ ಇದು ಹಿಮಾಲಯ ಪರ್ವತದ ದಕ್ಷಿಣಕ್ಕೆ ನೆಲೆಗೊಂಡಿದೆ. ಮೋಹಿನಿ ಅಟ್ಟಂ ನೃತ್ಯವು ಪ್ರಕಾರ ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ ಅಂತಂದ್ರೆ ಕೇರಳಕ್ಕೆ ಸೇರಿದೆ. ಈ ಮೋಹಿನಿ ಅಟ್ಟಂ ಅನ್ನುವುದು ಹೆಸರಲ್ಲೇ ಇದೆ. ಮೋಹಿನಿ ಅಂತಂದರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಓಕೆ, ವೆರಿ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಬರ್ತದೆ, ಅದು ಪುರುಷರಿಗೆ ಸಂಬಂಧಪಟ್ಟಿದ್ದು. ಅದು ಯಾವುದಂಥೇಳಿ ನೀವು ಕಮೆಂಟ್ ಮಾಡಿರಿ. ವೆರಿ ಇಂಪಾರ್ಟೆಂಟು. ಡನ್. ರಾಜ್ಯ ಸರ್ಕಾರದ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಈ ಕೆಳಗಿನವರಲ್ಲಿ ಯಾರು ರಾಜ್ಯದ ಮುಖ್ಯಸ್ಥರು ಆಗಿರುತ್ತಾರೆ ಅಂತಂದ್ರೆ ರಾಜ್ಯದ ಕಾರ್ಯನಿರ್ವಹಣೆಯಲ್ಲಿ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. ಅದೇ ರೀತಿ ನಾವು CM ಅಂತಾಗ ಇವರು ರಾಜ್ಯದ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಹೌದಾ? ಯಾರು ಮುಖ್ಯಮಂತ್ರಿಗಳಂತೀವಲ್ಲ ಇವರು ಸರ್ಕಾರದ ಮುಖ್ಯಸ್ಥರಾದ್ರೆ ರಾಜ್ಯಪಾಲರು ಸರ್ಕಾರದ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಅವರೇ ಮುಖ್ಯಸ್ಥರು. ನೆಕ್ಸ್ಟು 13. ಭಾರತ ಸಂವಿಧಾನದ 21ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕಿಗೆ ಸಂಬಂಧಿಸಿದ್ದು. ನೆಕ್ಸ್ಟು ಮಧ್ಯಪ್ರದೇಶವನ್ನು ಹೊರತುಪಡಿಸಿ ಖೇಲೋ ಇಂಡಿಯಾ ಗೇಮ್ಸ್ 2023ರಲ್ಲಿ ಮತ್ತೊಂದು ಆಯೋಜನಾ ಸ್ಥಳ ಎಲ್ಲಪ್ಪ ಅಂತಂದ್ರೆ ನವದೆಹಲಿ ನಡೆದ. ಅಲ್ಲಿ ಯಾಕೆ ನಡೆದ? ಸ್ವಲ್ಪ ಟ್ರ್ಯಾಕ್ ಮೇಲೆ ಯಾವುದವಲ್ಲ ಅವು ಸ್ವಲ್ಪ ಸ್ಪೋರ್ಟ್ಸನ್ನು ಅಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟು 15ನೇ ಕ್ವಶನು. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ 2022 ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿಯನ್ನು ಗೆದ್ದಂತಹ ವಿಶ್ವವಿದ್ಯಾಲಯ ಯಾವುದಂತಂದ್ರೆ ಗುರು ನಾನಕ್ ದೇವ್ ವಿಶ್ವವಿದ್ಯಾಲಯ. ಇದು ಎಲ್ಲಿ ಅದಪ್ಪ ಅಂತಂದ್ರೆ
ಅಮೃತ್ಸರದಲ್ಲಿದೆ. ಓಕೆ, ಈಗ ಕೆಲವೊಂದಿಷ್ಟು ಜಿ ಕೆ ಕ್ವಶನ್ಗಳಲ್ಲಿ ಕರೆಂಟ್ ಅಫೇರ್ಸ್ಗಳ ಯಾಕೆ ಹೇಳತ್ತೀನಿ ಹಿಂದಿನೂ ಅಂತಂದ್ರೆ ಪ್ರೆಸೆಂಟನ್ನು ಅವುಗಳ ನೀವು ಸರ್ಚ್ ಮಾಡಿ ನೋಟ್ ಮಾಡ್ಕೊರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಅವು. ಓಕೆ, ಡನ್. ನೆಕ್ಸ್ಟು ಇನ್ನು ಸೈನ್ಸ್ಗೆ ಸಂಬಂಧಪಟ್ಟಿದ್ದು 16ನೇ ಪ್ರಶ್ನೆ. ಉಷ್ಣವು ಈ ಕೆಳಗಿನ ಯಾವುದರ ಮೂಲಕ ಸುಲಭವಾಗಿ ಹರಿಯುವುದಿಲ್ಲ ಅಂತಂದ್ರೆ ಉಣ್ಣೆಯ ಮೂಲಕ ಇದು ಹರಿಯುವುದಿಲ್ಲ. ಅದೇ ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ ಇವು ಉಷ್ಣದ ಉತ್ತಮ ವಾಹಕಗಳಾಗಿರ್ತವೆ. ಏನು ಉತ್ತಮ ವಾಹಕಗಳು. ನೆಕ್ಸ್ಟು ವಿದ್ಯುತ್ ಕಾಂತವನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂತಂದ್ರೆ ಕಣ್ಣಿನಿಂದ ಕಬ್ಬಿಣದ ಚೂರುಗಳನ್ನು ತೆಗೆಯಲು. ಒಂದು ವಸ್ತುವಿನ ಭೌತಿಕ ಗುಣಲಕ್ಷಣಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂತಂದಾಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆ. ಇದು ಭೌತಿಕ ಕ್ರಿಯೆ ಅಲ್ಲ, ಹೌದಾ? ನೆಕ್ಸ್ಟ್ ಭೌತಿಕ ಲಕ್ಷಣ ಅಲ್ಲ. ಕನ್ನಡಿಯ ಮೇಲ್ಮೈಗೆ ಅಪ್ಪಳಿಸಿದ ಹಿಂದಿರುವ ಅಥವಾ ನಿರ್ಗಮಿಸುವ ಬೆಳಕಿನ ಕಿರಣಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ಪ್ರತಿಫಲಿತ ಕಿರಣಗಳು ಅಂದರೆ ರಿಫ್ಲೆಕ್ಟೆಡ್ ರೇಸ್ ಅಂತೀವಿ. ಧ್ವನಿಯು ಯಾವುದರ ಮೂಲಕ ಚಲಿಸಲು ಸಾಧ್ಯವಿಲ್ಲ ಅಂತಂದ್ರೆ ಶೂನ್ಯ ಪ್ರದೇಶ ಅಂದರೆ ವ್ಯಾಕ್ಯೂಮ್ ಪ್ರದೇಶದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಶಬ್ದವು ಚಲಿಸಲು ಒಂದು ಮಾಧ್ಯಮದ ಅವಶ್ಯಕತೆ ಇದೆ. ವೆರಿ ಇಂಪಾರ್ಟೆಂಟು, ಭಾಳಷ್ಟು ಸಲ ಕ್ವಶನ್ ಆಗಿದೆ. ಮಾಧ್ಯಮದ ಅವಶ್ಯಕತೆ ಇದೆ. ನೆಕ್ಸ್ಟು ಗಾಳಿಯು ಒಂದು ಡ್ಯಾಶ್ ವಸ್ತುವಾಗಿದೆ ಅಂತಂದರೆ ಗಾಳಿಯು ಒಂದು ಪಾರದರ್ಶಕ ವಸ್ತುವಾಗಿದೆ. ನೆಕ್ಸ್ಟು 22ನೇದು ಯಾವುದೇ ವಸ್ತು ಉರಿಯುವುದು ಒಂದು ರಾಸಾಯನಿಕ ಬದಲಾವಣೆಯಾಗಿದ್ದು ಇದು ಯಾವಾಗಲೂ ಏನನ್ನು ಉತ್ಪತ್ತಿ ಮಾಡುತ್ತದೆ ಅಂತಂದರೆ ಇದು ಯಾವಾಗಲೂ ಉಷ್ಣ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ನೆಕ್ಸ್ಟು ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ಅದು ತುಕ್ಕು ಹಿಡಿಯುವುದನ್ನು ತಡೆಯಬಹುದು. ಏಕೆಂದರೆ ಕಬ್ಬಿಣವು ಗಾಳಿಯಲ್ಲಿರುವ ಯಾವುದರ ಸಂಪರ್ಕವನ್ನು ಪಡೆಯುತ್ತದೆ ಅಂದರೆ ಆಮ್ಲಜನಕದೊಂದಿಗೆ ಸಂಪರ್ಕ ಹೊಂದಿ ಅದು ತುಕ್ಕು ಹಿಡಿಯಲು ಆರಂಭಿಸ್ತದೆ. ಅದಕ್ಕೋಸ್ಕರ ಕಬ್ಬಿಣ ವಸ್ತುಗಳೇ ಪೇಂಟ್ ಮಾಡಿರ್ತಾರೆ. ನೆಕ್ಸ್ಟು ಆಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ ಕಾಗದವು ಯಾವ ಬಣ್ಣಕ್ಕೆ ಬದಲಾಗುತ್ತದೆ ಅಂದರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಹುಣಸೆ ಹಣ್ಣು ಈ ಕೆಳಗಿನ ಯಾವ ಆಮ್ಲದ ರಾಸಾಯನಿಕ ಮೂಲವಾಗಿದೆ? ಟಾರ್ಟರಿಕ್ ಆಮ್ಲ. ವೆರಿ ಇಂಪಾರ್ಟೆಂಟು. ಇದನ್ನು ಟಾರ್ಟರಿಕ್ ಆಮ್ಲದ ಬಗ್ಗೆ ಪ್ರತಿ ಒಂದು 2-3 ಆದ ನಂತರ ಮತ್ತೆ ಕ್ವಶನ್ ಪೇಪರ್ ಒಳಗೆ ಕೇಳ್ತಾ ಇದ್ದಾರೆ. ಓಕೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳಬಲ್ಲದು ಅಂತಂದ್ರೆ ಆಲದ ಮರ. ಅಂದ್ರೆ ಮರ ಅಂತಂದ್ರೆ ಹಸಿರು ಸಸ್ಯಗಳು ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅಂದರೆ ಇವುಗಳಿಗೆ ಏನಂತೀವಿ ಅಂದ್ರೆ ಪರಪೋಷಕ, ಇದು ಸ್ವಪೋಷಕಗಳು ಅಂತಂದ್ರೆ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ ವಸ್ತುಗಳು ಪ್ರಾಣಿಗಳು, ಅವು ಏನು ಸ್ವಪೋಷಕಗಳು. ಡನ್. ಮಾನವನ ದೇಹದಲ್ಲಿ ಧ್ವನಿ ತರಂಗಗಳನ್ನು ಯಾವುದರ ಮೂಲಕ ಸ್ವೀಕರಿಸಲಾಗುತ್ತದೆ ಅಂದರೆ ಕಿವಿಗಳ ಮೂಲಕ ನಾವು ಸ್ವೀಕರಿಸಬಹುದು. ನೆಕ್ಸ್ಟು 28 ಯಾರಲ್ಲಿ ನಿಸೇಚನವು ದೇಹದ ಹೊರಗೆ ನಡೆಯುತ್ತದೆ ಅಂತಂದ್ರೆ ಕಪ್ಪೆಗಳಲ್ಲಿ ನಿಸೇಚನ ಹೊರಗೆ ನಡೆಯುತ್ತದೆ. ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಮಾನವನ ದೇಹವು ಆಹಾರದಲ್ಲಿರುವ ಯಾವ ಅಂಶವನ್ನು ಸಕ್ಕರೆಯಾಗಿ ಅಥವಾ ಗ್ಲೂಕೋಸ್ ಆಗಿ ವಿಭಜಿಸುತ್ತದೆ ಅಂದರೆ ಕಾರ್ಬೋಹೈಡ್ರೇಟ್ಗಳು. ಸಸ್ಯಗಳಲ್ಲಿ ಗಂಡು ಗ್ಯಾಮೆಟ್ ಯಾವುದರೊಳಗೆ ಕಂಡುಬರುತ್ತವೆ ಅಂತಂದ್ರೆ ಇವು ಪರಾಗ ರೇಣುಗಳಲ್ಲಿ ಕಂಡುಬರುತ್ತದೆ. ಪೋಲಿಂಗ್ ಗ್ರೇನ್ಸ್ ಅಂತೀವಿ. ಇವು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆದರೆ ನೆಕ್ಸ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟದ ಕ್ವಶನ್ ನೋಡಿರಿ. ಫಸ್ಟಿಗೆ ಡಿವಿಸಿಬಲ್ ಅದ, ಇದು ಮಲ್ಟಿಪ್ಲಿಕೇಶನ್. ಫಸ್ಟಿಗೆ ಡಿವಿಸಿಬಲ್ ಮಾಡಬೇಕು. ಈ ಕಡೆ ಪ್ಲಸ್ ಈ ಕಡೆ ಇದನ್ನು ಇಂಟು ಮಾಡಿದ್ರೆ ಏನಾಗುತ್ತೆ 6 3 6 ಪಾಯಿಂಟ್ ಆದಮೇಲೆ 3 ಅಂಕೆ ಅದಾವ ಅಂದ್ರೆ ನಾ ಈಗಾಗಲೇ 2 ಅಂಕೆ ಕೊಟ್ಟು 0 0.06 ಆಯಿತು. ಈ ಕಡೆ ನೋಡಿರಿ ನಾವು 1/5 ಅಷ್ಟೇ ಬರೀತೀನಿ. ಈಗ ನೋಡಿರಿ ಕೆಳಗಡೆ ಇದ್ದದ್ದು 0.1 ಆದಮೇಲೆ 1 ಅಕ್ಷರ ಅದ, ಇಲ್ಲಿ ಮೇಲ್ಗಡೆ 10, ಮೇಲ್ಗಡೆ 0.01 ಅದ, 2 ಅಕ್ಷರದ ಅಂತಂದ್ರೆ /100. ಈ 0 ಆಯಿತು. ಇದು 1/50 ಅಂದರೆ ಎಷ್ಟಾಯಿತು 0.02 ಆಯಿತು, ಪ್ಲಸ್ 0.006 ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬಂತು 0.026. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ ನೋಡಿರಿ, ಇದು ಭಾಗಲೇ ಅದ. ನೆಕ್ಸ್ಟ್ ಫಸ್ಟಿಗೆ 0.7 ಮೈನಸ್ 0.5 ಅಂದ್ರೆ 0.2 ಉಳಿತದ, ಹೌದಾ, ಇಂಟು ಆಮೇಲೆ 0.9 ಪ್ಲಸ್ 0.3 ಅಂದಾಗ 1.2 ಆಗುತ್ತಾ, ಡಿವೈಡೆಡ್ ಬೈ 1.2.
ಈ 1.2 ಈ 1.2 ಹೋದ್ಮೇಲೆ ನಮ್ಗೆ ಉಳಿಯುವಂಥದ್ದು 0.2 ಮಾತ್ರ. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ನೆಕ್ಸ್ಟ್ 12 ಮತ್ತು 16ರಿಂದಲೂ ಭಾಗ ಹೋಗುವಂತಹ 3 ಅಂಕಿಯ ನೈಸರ್ಗಿಕ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದಾಗ, ಈಗ ನೋಡ್ರಿ ನಮಗೆ 16 ಬಗ್ಗೆಯಾಗ 144 ಅದ 3 ಅಂಕಿದು, 12 ಬಗ್ಗೆಯಾಗೂ 144 ಅದ. ಇದಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿ ಚಿಕ್ಕ ಸಂಖ್ಯೆ ಅಂತಂದಾಗ ಇವು 3 ಅಂತೂ ಹೋಗಂಗಿಲ್ಲ ಅಂದಾಗ ನಮ್ದು ಯಾವ್ದು ಬರುತ್ತೆ? 144. ಟೇಬಲ್ಸ್ ಬರಬೇಕು. ಇಲ್ಲಿ ನೋಡ್ರಿ 1, 3, 7, 8 ಮತ್ತು 11ರ ಸರಾಸರಿ ಎಕ್ಸ್ ಆಗಿದೆ. ಎಕ್ಸನ ಮೌಲ್ಯ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ ಸರಾಸರಿ ಅಂತಂದಾಗ ಟೋಟಲ್ ಕೂಡಿಸ್ರಿ, ಇವೆಲ್ಲವೂ ಕೂಡಿಸಿದ ಮೇಲೆ ಎಷ್ಟು ಬಂತು? 30 ಡಿವೈಡೆಡ್ ಬೈ 5 ಅದಾವ. 5 1 5 6 ಅಂದ್ರೆ 6 ಇದರ ಸರಾಸರಿ. ನೆಕ್ಸ್ಟ್ ನೋಡ್ರಿ 5 8 10 13 ಸರಾಸರಿ 5. ವಾಯ್ ಮತ್ತು 15ರ ಸರಾಸರಿ ಸಮನಾಗಿರುತ್ತದೆ. ಹಾಗಾದರೆ ವಾಯ್ನ ಬೆಲೆ ಎಷ್ಟು ಅಂತಂದಾಗ ಫಸ್ಟಿಗೆ ಇದ್ರ ಸರಾಸರಿಯನ್ನು ನಾವು ಕಂಡುಹಿಡಿದ್ವಿ. ಓಕೆ, ಇಲ್ಲಿ ಕೂಡಿಸಿದ್ರೆ ಎಷ್ಟಾಗುತ್ತೆ? ಟೋಟಲು 10 20 28 36 ಆಯಿತು. 36 ಡಿವೈಡೆಡ್ ಬೈ ಎಷ್ಟದ? 4 ಅಂದ್ರೆ ಟೋಟಲ್ ಎಷ್ಟಾಯಿತು? 9 ಆಯಿತಾ? ಓಕೆ, ಇನ್ನು ಇದ್ರದ್ದು ನೋಡಿರಿ ಏನದ? 15 + 5 ಅಂತಂದರೆ ಎಷ್ಟಾಯಿತು? ಟೋಟಲ್ 20 + y = 3. ಹೌದಾ? 3 ಆಯಿತಾ? ಈಗ ಇವೆರಡು ಈಕ್ವಲ್ ಅದಾವ ಅಂತಂದ್ರೆ ಈಗ ಏನಾಗುತ್ತೆ ರೀ? 20 + y ಡಿವೈಡೆಡ್ ಬೈ 3 = ಎಷ್ಟಕ್ಕೆ ಈಕ್ವಲ್ ಅದ? 9ಕ್ಕೆ ಈಕ್ವಲ್ ಅದ. ಈ 3 ಈ ಕಡೆ ಕರ್ಕೊಂಡು ಹೋದ್ರೆ ಏನಾಗಿರುತ್ತೆ? y = 9 3 27. ಈ 20 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅಂದ್ರೆ y = ಎಷ್ಟು ಬಂತು? 7. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ವೆರಿ ಸಿಂಪಲ್. ನೆಕ್ಸ್ಟು y ಪರ್ಸೆಂಟ್ನ ಶೇಕಡ ನೋಡ್ರಿ. 500ರ y ಪರ್ಸೆಂಟ್ ಏನದಲ್ಲ = 75ಕ್ಕೆ ಸಮ ಅದ. ಇವೆರಡು 0 ಹೋಯಿತು. y = 75. ಈ 5 ಈ ಕಡೆ ಬಂದರೆ ಡಿವೈಡೆಡ್ ಆಗುತ್ತೆ. 5 1 5 5 ಅಂದ್ರೆ 15. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 37ನೇದು ನೋಡ್ರಿ. 8:12ಕ್ಕೆ ಸಮನಾಗಿರುವಂಥದ್ದು ಯಾವುದು ಅಂದ್ರೆ ಫಸ್ಟಿಗೆ ಇದನ್ನು 4 2 4 3 ಅಂದರೆ 2:3 ಬಂತು. ಈಗ ಯಾವ್ದು ಆಪ್ಷನ್ ನಾವು ಡಿವೈಡ್ ಮಾಡಿದರೆ 2:3 ಬರ್ತೈತೆ ಅಂದ್ರೆ ಒಂದೇದು ಬರುತ್ತೆ ನೋಡ್ರಿ. ಹ್ಯಾಂಗೆ ಅಂತಂದ್ರೆ 24 36 ಇವು ಎರಡಕ್ಕೂ ಡಿವೈಡೆಡ್ ಬೈ 12 ಮಾಡಿ ನೋಡ್ರಿ. 12 2 24 12 3 36 ಎರಡು ಸೇಮ್ ಅಂದವ. ಅಂದರೆ ಇದಕ್ಕೆ ಸಮನಾಗಿರುವಂಥದ್ದು ಯಾವುದು? ಫಸ್ಟ್ ಒನ್. ನೋಡಿರಿ ಕೆಲವೊಂದು ಎಷ್ಟು ಡಿಫ್ರೆಂಟ್ ಕ್ವಶನ್ಗಳು ಅದಾವೆ. ನೆಕ್ಸ್ಟ್ ನೋಡಿರಿ a + b = 48 ಆದ್ರೆ a ಅನುಪಾತ b = 5:7 ಆಗಿದ್ದರೆ ಏನ ಬೆಲೆ ಎಷ್ಟು? ಈಗ 5:7 ಕೊಟ್ಟಾರ. ಹೌದಾ? ಇದರ ಅನುಪಾತಗಳ ಮೊತ್ತ ಎಷ್ಟಾಯಿತು? 3 12 ಆಯಿತು. ಈ 12 ಅಂದ್ರೆ 48 ಕೊಟ್ಟಾರ. ಅಂದ್ರೆ a + b ಅಂದರೆ ಎಷ್ಟು ಕೊಟ್ಟರು? 48. ಹಾಗಾದ್ರೆ ಎಷ್ಟಲ್ಲಿ 8 ಮಾಡ್ಯಾರ? 12 4 48. ಹಾಗಾದ್ರೆ ಈಗ ಇದಕ್ಕೂ 4 8 ಮಾಡಿರಿ. 5 4 ಎಷ್ಟು? 20. ಆಪ್ಷನ್ ನಂಬರ್ 2ನೇದು ಸರಿಯಾದ ಉತ್ತರ. 39 ನೋಡ್ರಿ. ಎಕ್ಸ್ ರೂಪಾಯಿಗೆ ವರ್ಷಕ್ಕೆ ಎಕ್ಸ್ ರೂಪಾಯಿ ಅಂದರೆ ನನಗೆ ಅಸಲು ಗೊತ್ತಿಲ್ಲ. ಅಸಲು ಕಂಡುಹಿಡಿಬೇಕಂತಂದ್ರೆ ಫಾರ್ಮುಲಾ ಏನದ? ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ r ಇಂಟು ಟಿ. ಸರಳ ಬಡ್ಡಿ 18 ಅದ ಇಂಟು 100 ಡಿವೈಡೆಡ್ ಬೈ 4 ಇಂಟು 3. ಹೌದಾ? ಈಗ ಡಿವೈಡ್ ಮಾಡಿ. 4 1 4 2 8 4 5 3 1 3 6 25 ಎಷ್ಟು? 150 ರೂಪಾಯಿ ಅಸಲು ಆಗಿತ್ತು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್ 40 ನೋಡ್ರಿ. ಗಂಟೆಗೆ 86 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರು 3 ಗಂಟೆ ಚಲಿಸಿದರೆ ಕಾರಿನ ಒಟ್ಟು ದೂರ ಎಷ್ಟು? ಡಿಸ್ಟನ್ಸ್ = ಸ್ಪೀಡ್ ಇಂಟು ಟೈಮ್ ಮಾಡ್ತೀವಿ. ಸ್ಪೀಡ್ ಎಷ್ಟದ? 86 ಅದ. ಟೈಮ್ ಎಷ್ಟದ? 3 ಅದ. 86 ಇಂಟು 3 ಅಂತಂದ್ರೆ 258 ಕಿಲೋಮೀಟರ್ಗಳನ್ನು ಅದು ಕ್ರಮಿಸಿದ್ದು. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟ್ 41ನೇದು ನೋಡ್ರಿ. 57 ಇಂಟು 57 ಅಂದ್ರೆ 57 ಸ್ಕ್ವೇರ್ ಮೈನಸ್ 43 ಸ್ಕ್ವೇರ್ ಈ ರೀತಿ ಬರಿಬೋದಾ? ಇದರ ಅರ್ಥ ಏನಪ್ಪ ಅಂತಂದ್ರೆ a² ಮೈನಸ್ b² ರೂಪದಾಗದ. ಇದರ ಫಾರ್ಮುಲಾ ಏನದ ಅಂದ್ರೆ a² ಮೈನಸ್ b² = a ಮೈನಸ್ b ಇಂಟು ಬ್ರಕೆಟ್ a ಪ್ಲಸ್ b a ಮೈನಸ್ b.
ಇಲ್ಲಿ ಎ ಈಕ್ವಲ್ ಟು ಎಷ್ಟದ 57 ಅದ, ಬಿ 43 ಅದ. ಅದೇ ರೀತಿ 57 ಮೈನಸ್ 43 ಅಂತಂದಾಗ ಎಷ್ಟಾಯಿತು ಟೋಟಲು? ಇದು 100 ಆಯಿತು ಇಂಟು ಇದು 14 ಆಯಿತು. ಹೌದಾ? ಟೋಟಲ್ ಎಷ್ಟಾಯಿತು? 1400 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ 3 ಈಸ್ ರೈಟ್. ಸಿಂಪಲ್ ಇರ್ತಾವ, ಮಲ್ಟಿಫಿಕೇಷನ್ ಮಾಡ್ಕೊತ ಕೂಡೋದು ವೇಸ್ಟ್, ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡೋದು. ನೆಕ್ಸ್ಟು 42ನೇ ಕ್ವಶನ್ ನೋಡ್ರಿ. ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 7, ಎಕ್ಸ್ ವಾಯ್ ಈಕ್ವಲ್ ಟು 3. ಹಾಗಾದ್ರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಅಂದಾಗ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು 0ಕ್ಕಿಂತ ಹೆಚ್ಚಿರ್ಬೇಕಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಕೊಟ್ಟಾಗ ನಾನು ಫಸ್ಟಿಗೆ ಏನು ಮಾಡ್ಬೇಕಂತಂದಾಗ ನೋಡಿರಿ, ಓಕೆ, ಇಲ್ಲಿ ಒಂದು ಫಾರ್ಮುಲಾ ಎಕ್ಸ್ ಪ್ಲಸ್ ವಾಯ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ವಾಯ್ ಹೋಲ್ ಸ್ಕ್ವೇರ್ ಪ್ಲಸ್ 4xy. ಇದು ಫಾರ್ಮುಲಾ ಅದ. ಇಲ್ಲಿ ಕೊಟ್ಟಂತಹ ಒಂದು ಡಾಟಾಸನ್ನು ಹಾಕಬೇಕು. ಎಕ್ಸ್ ಮೈನಸ್ ವಾಯ್ ಅಂದ್ರೆ 7 ಸ್ಕ್ವೇರ್ ಪ್ಲಸ್ 4 ಇಂಟು ಎಕ್ಸ್ ವೈ ಅಂದ್ರೆ 3 ಅದ. 7 7 49 ಪ್ಲಸ್ 4 3 12 ಅಂತಂದ್ರೆ ಎಷ್ಟು ಬರ್ತದೆ? 61 ಬರ್ತದೆ. ಆದ್ರೆ ಇಲ್ಲಿರೋದು ಎಕ್ಸ್ ಪ್ಲಸ್ ವಾಯ್ ಸ್ಕ್ವೇರ್. ಅವ್ರು ಕೇಳಿದ್ದು ಎಕ್ಸ್ ಪ್ಲಸ್ ವಾಯ್ ಮಾತ್ರ ಅಂದಾಗ ಈ ಸ್ಕ್ವೇರ್ ಇದ್ದದ್ದು ಈ ಕಡೆ ಹೋದ್ರೆ ರೂಟ್ ಆಗುತ್ತೆ. ರೂಟ್ ಆಫ್ 61 ಈಸ್ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ 3 ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಓಕೆ, ಡನ್. ನೆಕ್ಸ್ಟು ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಮೇಲಿನ ಚಿತ್ರದಲ್ಲಿ 2 ಕೋಣಗಳು ಜೋಡೆಯಿಂದ ತೋರಿಸಲ್ಪಟ್ಟಿದ್ದರೆ ಎಕ್ಸನ ಮೌಲ್ಯವನ್ನು ನಿರ್ಧರಿಸಿ ಅಂತಂದಾರೆ. ಎಕ್ಸನ ಮೌಲ್ಯವಂತಂದಾಗ ನನಗೆ 3 ಕೋಣಗಳದಾವ. ಹೌದಾ? ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 180 ಡಿಗ್ರಿ ಒಳಗದ. ಇಲ್ಲಿಂದ ಇಲ್ಲಿವರೆಗೂ ನಮಗೆ 180 ಡಿಗ್ರಿ ಆಗುತ್ತೆ ಕೋನ. ಓಕೆ, ಈಗಿದ್ದಾಗ ನಮಗೆ ಟೋಟಲ್ ಇದೆಲ್ಲ ಕೂಡಿಸಿದ್ರೆ 180 ಆಗುತ್ತೆ. ಹಾಗಾದ್ರೆ 36 ಒಂದದ, ಇನ್ನೊಂದು 3x ಅದ. ಇವೆರಡುಗಳ ಕೂಡಿಸಿದ್ರೆ ನಂಗೆ 180 ಬರಬೇಕು. ಹಾಗಿದ್ದಾಗ 3x ಈಕ್ವಲ್ ಟು 180 ಮೈನಸ್ 36 ಅಂದರೆ ಎಷ್ಟಾಗುತ್ತೆ? ಉಳಿಯುವಂಥದ್ದೆಷ್ಟು? 144. ಈ 3 ಈ ಕಡೆ ತೊಗೊರಿ, ಎಕ್ಸ್ ಅಷ್ಟೇ ಇಲ್ಲಿ ಉಳಿತದೆ. 3 1 3 4 12 3 8 24. ಹೌದಾ? ಅಂದ್ರೆ ಟೋಟಲ್ ಎಷ್ಟು? ಈ ಎಕ್ಸ್ ಜಾಗದಾಗ ಎಷ್ಟದಪ್ಪ ಅಂತಂದ್ರೆ 48 ಬರಬೇಕು. ಆಪ್ಷನ್ ನಂಬರ್ 2 ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಚಿತ್ರ ಕೊಟ್ಟಾರ ಅಂತೇಳಿ ಹೆದರಬೇಡ್ರಿ. ಅಲ್ಲಿ 2 ಕೋಣಗಳ ಮೊತ್ತ 180 ಡಿಗ್ರಿ ಇರದೇ ಬೇಕು. ಯಾವಾಗ? ಹಾಫ್ ಭಾಗ. ಗೊತ್ತಾಯ್ತಾ? ನೆಕ್ಸ್ಟು 44ನೇ ಕ್ವಶನನ್ನು ನೋಡ್ರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನದ? ಕೋನ್ ಎ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ಕೊಟ್ಟಾರ 90 ಡಿಗ್ರಿ. ನೋಡಿ, ಕೋನ್ ಎ ಈಕ್ವಲ್ ಟು ಎಷ್ಟದ? 90 ಡಿಗ್ರಿ. ಇದನ್ನು ಭಾಳ ಲೆಂದಿ ಮಾಡೋಕ್ಕಿಂತನೂ ವೆರಿ ಸಿಂಪಲ್ಲಾಗಿ ಮಾಡೋದು. ಹ್ಯಾಂಗಂತಂದ್ರೆ ಈಗ ನನಗೆ ಅವ್ರು ಏನು ಕೇಳ್ಯಾರು ಅಂತಂದ್ರೆ CBD ಅಂತ ಕೇಳ್ಯಾರ ಅಂದಾಗ ನಮಗೆ ಇಲ್ಲಿನೂ ಕೂಡ ನಮಗೇನಾಗುತ್ತೆ ನೋಡಿರಿ, ಈ ಕೋಣವನ್ನು ನಮಗೆ ಕೇಳ್ಯಾರಿ ಅಂದಾಗ ಇದು ನಾರ್ಮಲ್ಲಾಗಿ ಇಲ್ಲಿ ಬಂದ್ರೆ ನಮ್ಮದು 90 ಡಿಗ್ರಿ ಇರುತ್ತೆ. ಅಂದ್ರೆ 90ಕ್ಕಿಂತ ಜಾಸ್ತಿ ಹೋಗಬೇಕು. ಆವಾಗ ಡೈರೆಕ್ಟಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಈಗ ಕೊಟ್ಟಂತಹ ಇವೆರಡೂ ಕೋಣಗಳನ್ನು ನಾವು ಕೂಡಿಸಿದ್ರೆ ಇದ್ರ ಪರಿಪೂರಕ ಅಂದ್ರೆ ಅದಕ್ಕೇನಂತೀವಿ, ಒಂದು ಅಪೋಸಿಟ್ ಕೋಣ ಸೇಮ್ ಇರ್ತದೆ. ಅಂದ್ರೆ 90 ಪ್ಲಸ್ 30 ಈಕ್ವಲ್ ಟು 120 ಡಿಗ್ರಿ. ಇದು ಶಾರ್ಟ್ಕಟ್ಟಾಗಿ ಮೆಥಡು. ಇದನ್ನು ಮಾಡಬೇಕಂದ್ರೆ ಮತ್ತು ಇನ್ನೂ ಒಂದು 5-6 ಸ್ಟೆಪ್ ಆಗುತ್ತೆ. ಇದು ಶಾರ್ಟ್ಕಟ್ ಆಗಿದೆ. ಅಥವಾ ಎಷ್ಟು? ಆಪ್ಷನ್ ನಂಬರ್ 1 ಈಸ್ ರೈಟ್. ನೆಕ್ಸ್ಟ್ 45ನೇ ಕ್ವಶನನ್ನು ನೋಡಿರಿ. 9 ಸೆಂಟಿಮೀಟರ್ ಎತ್ತರ ಮತ್ತು 6 ಸೆಂಟಿಮೀಟರ್ ಅಗಲವಿರುವ ಘನದ ಅಳತೆಯು ಪ್ರತಿಯೊಂದು ಬದಿಯು 9 ಸೆಂಟಿಮೀಟರ್ ಉದ್ದವಿರುವ ಘನದ ಗಾತ್ರಕ್ಕೆ ಸಮನಾಗಿದ್ದಾರೆ. ಇಲ್ಲಿ ಫಸ್ಟಿಗೆ ಸ್ಕ್ವೇರ್ ಒಂದು ಕೊಟ್ಟಾರ, ಆಯತ ಒಂದು ಕೊಟ್ಟಾರ. ಈಗ ಘನ ಅಂದ್ರೆ ಗಾತ್ರ ಎದ್ರದ್ದು, ಇದು ಚೌಕದ್ದು ಗಾತ್ರ ನಾವು ಕಂಡುಹಿಡಿತೀವಿ. ಗಾತ್ರ ಅಂದಾಗ ಏನಾಗುತ್ತೆ? AQ ಅಂತೀವಿ, ಚೌಕ ಗಣದು. ಹೌದಾ? ಅಂದಾಗ ಇದು ಎ ಅಂದರೆ ಎಷ್ಟದ ರೀ? 9 ಅದ ಅಂತ ಇಲ್ಲಿ ಕೊಟ್ಟಾರ ಒಂದು ಬದಿ. 3 ಕ್ಯೂಬ್ ಅಂದರೆ ಎಷ್ಟಾಯಿತು? 729. ಇದು ಚೌಕದ್ದು. ಇನ್ನು ಆಯತದ ಈ ಇದೇನು ಘನಫಲಕ್ಕೆ ಇದು ಸಮನಾಗಿದೆ ಅಂತಂದಾಗ ಇದು ಎಷ್ಟದ? L ಇಂಟು B ಇಂಟು H ಅಂದಾಗ ನಮಗೆ ಈಗಾಗಲೇ ವ್ಯಾಲ್ಯೂಮ್ ಆಫ್
ಕ್ಯೂಬ್ ಕಂಡುಹಿಡಿದು ಎಷ್ಟು 729. ಅದಕ್ಕಿದು ಸಮ ಅಂತ ಹೇಳ್ಯಾರ ಅವರು. ಅಂದಾಗ ಎಲ್ ಕಂಡುಹಿಡಿ ಅಂದ್ರೆ ಎಲ್ ಗೊತ್ತಿಲ್ಲ, ಬಿ ಅಂದ್ರೆ 6 ಅದ, ಎಚ್ ಅಂದ್ರೆ 9 ಅದ. ಇವೆಲ್ಲಿ ಕೊಟ್ಟಾರಂದ್ರೆ ಇಲ್ಲಿ ಕೊಟ್ಟಾರ. ಈಗ ಸಿಂಪ್ಲಿಫೈ ಮಾಡ್ಬೇಕು ನಾವು. ಏನು ಮಾಡ್ತೀರಿ ಅಂತಂದ್ರೆ ಈ 6 9 ಎಷ್ಟು 54 ಆಗ್ತೈದು, ಹೌದಾ? 54 ಅಂದರೆ ಎಲ್ ಒಂದು ಕಡೆ ಇಟ್ಕೊಂಡು 729 ಡಿವೈಡೆಡ್ ಬೈ 54 ಮಾಡಿದರೆ ನೀವು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ? 13.5 ಸೆಂಟಿಮೀಟರ್ ನಿಮಗೆ ಬರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಪ್ರತಿ ಸಲ ಅದಕ್ಕೆ ನಿಮಗೆ ಏನೋದು ಎಂಡ್ವರೆಗೂ ನೋಡ್ಬೇಕು. ಕ್ವಶನ್ ಒಂದೇ ಥರ ಬರೋಂಗಿಲ್ಲ ಅಂತ ಇದಕ್ಕೆ ಹೇಳೋದು. ಡನ್. ಓಕೆ, ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟ್ ಬರುವಂಥದ್ದು 46ನೇ ಕ್ವಶನು ರೀಸನಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಏನು ಮಾಡ್ಯಾರ ಅಂದ್ರೆ +2 ಮಾಡ್ಕೊಂಡು ಹೋಗ್ಯಾರ. ಬಿ ಆದಮೇಲೆ ಡಿ, ಹೌದಾ? ಬಿ ಆದಮೇಲೆ ಸಿ ಆದಮೇಲೆ ಡಿ ತೊಗೊಂಡಾರ. ನೆಕ್ಸ್ಟ್ ಡಿ ಆದಮೇಲೆ ಎಫ್, ಎಫ್ ಆದಮೇಲೆ ಎಚ್ ಆದಮೇಲೆ ಯಾವ್ದು ಬರುತ್ತೆ? ಎಲ್ಲದಕ್ಕೂ +2 ಮಾಡ್ಯಾರ. ಎಚ್ ಆದಮೇಲೆ +2 ಅಂತಂದರೆ HIJ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಫಸ್ಟ್ ಈಸ್ ಓಕೆ. ನೆಕ್ಸ್ಟ್ 47ನೇದು. ಇಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಇದು ಪದವನ್ನು ರಿವರ್ಸ್ ಬರ್ಕೊಂತ ಹೋಗ್ಯಾರ. ಸೀದಾ ಇದ್ದದ ಲೆಟ್ರನ್ನು ಉಲ್ಟಾ ಬರ್ದಾರ. ಅದೇ ರೀತಿ ಹೋಲ್ ಎಂಬ ಪದವನ್ನು ಯಾವ ರೀತಿ ಬರಿತೀರಿ ಅಂತಂದ್ರೆ ELOHW. ಎಲ್ಲಿ ನೋಡಿರಿ, ELOHW, EL. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟ್ 48ನೇ ಕ್ವಶನನ್ನು ನೋಡಿರಿ. ಈ ಶಬ್ದವನ್ನು ವರ್ಣಮಾಲೆಯಲ್ಲಿ ಹೆಂಗದವಲ್ಲ ಸೀರಿಯಲ್ ಆಗಿ ಬರೀರಿ. ಆಮೇಲೆ ಯಾವ ಪ್ಲೇಸಲ್ಲಿ ಎಷ್ಟು ಲೆಟ್ರು ಸೇಮ್ ಪ್ಲೇಸ್ ಒಳಗೆ ಅದಾವ ಅಂತೇಳಿ ಕೇಳ್ಯಾರ. BER. ಇಲ್ಲಿ ಫಸ್ಟಿಗೆ ಎ ಬರ್ತದೆ, ಆಮೇಲೆ ಸಿ, ಆಮೇಲೆ ಬಿ ಅದಲ್ಲ, ABC. ಓಕೆ. ನೆಕ್ಸ್ಟ್ ಇ ಅದ, ನೆಕ್ಸ್ಟು ಐ ಅದ, ನೆಕ್ಸ್ಟ್ ಎಲ್ಲು, ನೆಕ್ಸ್ಟ್ ಆರು. ಇಲ್ಲಿ ಅದೇ ಪ್ಲೇಸಲ್ಲಿ ಬಂದಂತಹ ಶಬ್ದ ಒಂದೇ ಅದ, ಆರ್ ಲಾಸ್ಟಿಗೆ ಅದ. ಇಲ್ಲಿನೂ ಆರ್ ಬಂದದ. ಅಂದ್ರೆ ಒಂದು ಅಕ್ಷರ ಮೊದಲಿನ ಸ್ಥಾನಮಾನದಲ್ಲಿಯೇ ಇರುತ್ತದೆ. ಓಕೆ. 49ನೇದು ನೋಡ್ರಿ. ಏನು ಹೇಳ್ಯಾರ ಅಂತಂದ್ರೆ ಒಂದು ಸಂಖ್ಯೆಯನ್ನು ನೋಡ್ರಿ, ತಕ್ಷಣದ ಹಿಂದೆ ಒಂದು ಸಂಖ್ಯೆಯನ್ನು ಹೊಂದಿದ್ದು ತಕ್ಷಣದ ಮುಂದೆ ಒಂದು ಸಂಕೇತವನ್ನು ಹೊಂದಿರುವಂತಹ ಎಷ್ಟು ಸಂಕೇತಗಳು ಇವೆ ಅಂತಂದ. ಅಂದ್ರೆ ಮಧ್ಯದಲ್ಲಿ ಏನಿರಬೇಕು? ಸಂಕೇತ ಇರಬೇಕು. ಇದಾದ ಮೇಲೂ ಸಂಕೇತನ ಇರಬೇಕು. ಇದರ ಹಿಂದೆ ಏನಿರಬೇಕು? ಸಂಖ್ಯೆ ಇರಬೇಕು. ಓಕೆ. ಹಿಂಗಿದ್ದಾಗ ನೀವು ಈ ಕೊಟ್ಟಂತಹ ಒಂದು ಇದ್ರೊಳಗೆ ಎಷ್ಟು ಅದಾವ ಅಂದ್ರೆ ಒಂದು ಸಂಖ್ಯೆ ಆದ ಬಳಿಕ 2 ಚಿಹ್ನೆ ಇರಬೇಕು. ಅಂಥವು ಎಷ್ಟು ಅದಾವ ನೋಡ್ರಿ? 5% ಆ್ಯಂಡ್ ಇಲ್ಲೊಂದದ. ನೆಕ್ಸ್ಟ್ ಇದಾದಮೇಲೆ 2 ಚಿಹ್ನೆಗಳು ಎಲ್ಲಿದಾವ ಫಟ್ಟ ನೋಡ್ಬೇಕು. 4 $, ಹೌದಾ? ನೆಕ್ಸ್ಟ್ ಮತ್ತೆಲ್ಲಿದ 2 ಚಿಹ್ನೆಗಳು? 2 ಆ್ಯಂಡ್ ಸ್ಟಾರ್. ಎಷ್ಟು ಅದಾವ ಟೋಟಲು? 3 ಅದಾವ. ಮತ್ತು ಇನ್ನೊಂದು ಸಲ ನೋಡ್ರಿ, ಇಲ್ಲೊಂದು ಅದ ನೋಡ್ರಿ, 3 ಚಿಹ್ನೆ ಇಲ್ಲದಲ್ಲ, 2 ಚಿಹ್ನೆಗಳು ಸತತವಾಗಿರುವಂಥದ್ದು. ಟೋಟಲ್ ಎಷ್ಟು? ಅದು 4 ಅದಾವ. ಹೌದಾ? ಡನ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 50ನೇ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಯಾವ ರೀತಿ ಕ್ವಶನನ್ನು ಬರ್ದಾರ? 4 ಅಕ್ಷರ 4 ಅಂತ ಬರ್ದಾರ. 4ನೇ ನಂಬರ್ದಾಗ ಅಕ್ಷರ ಯಾವುದದ? ಡಿ ಅದ. ಈ 4ರದ್ದು ಏನು ಮಾಡ್ಯಾರಪ್ಪ ಅಂತಂದ್ರೆ 4 ಸ್ಕ್ವೇರ್ ಮಾಡ್ಯಾರ. ನೆಕ್ಸ್ಟ್, ಹೌದಾ? 4 ಇದ್ದದ್ದು 16 ಆಗೈತೆ ಅಂದ್ರೆ ಏನು ಮಾಡ್ಯಾರ? 4 ಸ್ಕ್ವೇರ್ ಮಾಡ್ಯಾರ. 16ನೇ ನಂಬರ್ ಯಾವುದದ? ಪಿ ಅದ. ಅದನ್ನು ಬರ್ದಾರ ನೋಡ್ರಿ. ಹೌದಾ? ಅದೇ ರೀತಿ ನೆಕ್ಸ್ಟ್ದು 5 ಸ್ಕ್ವೇರ್ 25 ಅಲ್ಲೇ ಬರ್ತಾರೆ. ನೆಕ್ಸ್ಟ್ ನಾ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಲೆಟ್ರನ್ನು ಇಲ್ಲಿ ಬರಿತೀನಿ ನೋಡ್ರಿ. 3 ಸ್ಕ್ವೇರ್ ಎಷ್ಟು ಅದ ರೀ? 9 ಅದ. 9ನೇ ಲೆಟ್ರ್ ಯಾವುದು? ಐ. ಅಂದ್ರೆ 9 ಐ. ಎಲ್ಲಿ ಎಷ್ಟದ? ಆಪ್ಷನ್ ನಂಬರ್ 4 ಈಸ್ ರೈಟ್. ಸೊ ಈ ರೀತಿ ನಿಮ್ಮದು 29ನೇ ಟೆಸ್ಟ್ ಆಯಿತು. ಎಷ್ಟು? 29ನೇ ಟೆಸ್ಟ್ ಆಯಿತು. ಯಾವ ರೀತಿ ಕ್ವಶನ್ ಬಂದವು ಅಂತೇಳಿ ಅರ್ಥ ಆಗೈತಿ. ಒಂದು ಸಲ ಸೊಲ್ಯೂಷನನ್ನು ಮಾಡಿರಿ, ನೋಡಿದೆ. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ, ಈವ್ನಿಂಗ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ, ಸಾಧ್ಯ ಆದರೆ 30 ಮತ್ತು 31ನೇ ಟೆಸ್ಟನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಎಲ್ಲರೂ ಎಕ್ಸಾಮ್ಗೆ ಮಾಡೋಕ್ಕಿಂತ ಮುಂಚೆ ಏನು ಹೊಸದು ಓದಬೇಡಿ, ಜಸ್ಟ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಆದಷ್ಟು ಮುಗಿಸ್ತೀನಿ. ಎಲ್ಲವನ್ನು ನೋಡ್ತಾ ಇರಿ. ಓಕೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.